ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೆ ಸರ್ ನಿನ್ನೆ ನಾವೆಲ್ಲ ಹೋಗಿ ವ್ರತ ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಪೂಜೆ ಮಾಡಿ RCB ಗೆದ್ದೇ ಗೆಲ್ಲುತ್ತೆ ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿದ್ವಿ. 11 ಜನದ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡ್ ಬಂದಿದ್ವಿ. ಅದೇ ತರ ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ, ಅದೇ ತರ ನೀವು ಹೇಳ್ದಂಗೆ ಕರೆಕ್ಟು. ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡೋದಕ್ಕೆ ಆಗಿರೋದು ಸರ್ ಗೆದ್ದಿರೋದು ನಾವು. ಹೌದೌದು, ಎಲ್ಲ ಮಾಡಿದೀವಿ ನೆನ್ನೆ ಉಪವಾಸ ರಥ. ಅದೊಂದೇ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಂದು ಹಣ್ಣು ಮುದುಕಿಯಿಂದ ಹಿಡಿದು ಒಂದು ಚಿಕ್ಕ ಮಗುವಿಂದ ಹಿಡಿದು RCB ಅಂತ ಅಪ್ಪ ಅಮ್ಮನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗ ಪಾಠ ಹೇಳ್ಕೊಡ್ತಾರಲ್ಲ ಮಕ್ಳಿಗೆ ಮನೇಲಿ, ಒಂದು ಸಣ್ಣ ಪುಟ್ಟ ಮಕ್ಳಿಗೆ ಇದು ಅದು ಅಂತ, ಹಂಗೆ RCB ಅನ್ನೋದು ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ನಮ್ಗೆ ಉಸಿರಾಗಿದೆ ಸರ್. ನಿಜವಾಗ್ಲೂ ವಿರಾಟ್ ಕೊಹ್ಲಿ ಅವರು ನೆನ್ನೆ ಕನ್ನಡ ಭಾಷೆಯಲ್ಲಿ ಸ್ವಚ್ಛಂದವಾಗಿ ಕಪ್ಪು ನಮ್ದೇ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್, ಅವ್ರಿಗೆ ಇರೋಂಥ ಅಭಿಮಾನನ ನೋಡಿದ್ರೆ ನಾವು ಇನ್ನೂ ಎಷ್ಟು ಅಭಿಮಾನ ತೋರಿಸ್ಬೇಕಪ್ಪ ಇವ್ರಿಗೆ. ನಮ್ಮ ಅಪ್ಪುಗೆ ಹೆಂಗೆ ಅಭಿಮಾನ ತೋರಿಸ್ತಿದ್ವಿ ಅದೇ ಥರ ಇವ್ರಿಗೆ ಅತಿ ಹೆಚ್ಚು ಅಭಿಮಾನ ತೋರಿಸ್ಬೇಕು ಅಂತ ಅನ್ಸ್ಬಿಟ್ಟಿದೆ ಸರ್. ಮಾತೇ ಇಲ್ಲ ಸರ್, ಅದಕ್ಕೆ ಮಾತೇ ಇಲ್ಲ. ಅದಕ್ಕೆ ಇಷ್ಟೊಂದು ಅಭಿಮಾನ. ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದೀವಿ. ನಮ್ಮನೆ ಮಗ ನಮ್ಮನೆ ಅವನೇ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದರೆ. ನಿಜವಾಗ್ಲೂ ಅವರ ಒಂದು ಏನು ಹೇಳ್ತಾರೆ, ಅವ್ರ ಒಂದು ಡೆಡಿಕೇಶನ್ ಇದೆಯಲ್ಲ ಸರ್. 18 ವರ್ಷ ಒಂದು ತಂಡದಲ್ಲಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೂ ಒಂದು, ಈಗ IPL ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತು ಸರ್, ನಮ್ಮ ಆ ಟೀಮ್ ಕರೀತಾರೆ ಈ ಟೀಮ್ ಕರೀತಾರೆ ಅಂತ ಹೋಗ್ಬೋದಿತ್ತು. ಆದರೆ ಇದೇ ಟೀಮಲ್ಲಿ ನಿಂತು ಗೆಲ್ಲೋದಿದೆಯಲ್ಲ ನೆನ್ನೆ, ನಿಜವಾಗ್ಲೂ ಅದನ್ನ ಹೇಳಕ್ಕೆ ಅಸಾಧ್ಯ. ಖಂಡಿತ ಸರ್. ಈಗ ನಮ್ಮ ಮನೆಯವ್ರಿಗೆ ಏನು ಕಲರ್ ಇಷ್ಟ ಅಂತ ನಾವು ಹೆಂಗೆ ಕೇಳ್ಕೊಂಡು ಹಾಕೊಂಡು ರೆಡಿ ಆಗ್ತೀವಿ, ಅದೇ ಥರ ಇದು ನಮ್ಮನೆ ಹಬ್ಬ ಅನ್ನೋ ಥರ ನನಗೆ ಇವತ್ತು ರೆಡ್ ಹಾಕೋಬರ್ಬೇಕು ಅನ್ನೋದಿತ್ತು ಸರ್. ರೆಡ್ ಕಲರೇ ಹಾಕೊಂಡು ಬಂದಿದ್ದೀನಿ. ನಂಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ಅದ್ಭುತವಾದ ಒಂದು ಗೆಲುವನ್ನ ತಂದ್ಕೊಟ್ಟಿದ್ದಾರೆ. ರೋಚಕವಾಗಿತ್ತು ಮ್ಯಾಚ್ ಮಾತ್ರ ನೆನ್ನೆ. ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ಥರ ಕೆಲವ್ರಿಗಿದ್ರೆ ಮನಸ್ಸು, ಗೆದ್ದೇ ಗೆಲ್ತಾರೆ ಅನ್ನೋದು 90% ಜನಕ್ಕಿತ್ತು. ನಾವೇನು ಅನ್ಕೋತೀವಿ ಅದೇ ಆಗ್ತೀವಂತೆ. ಹಂಗೆ ಅವ್ರು ಏನು ನಾವೇನು ಅನ್ಕೊಂಡ್ವಿ ಹಂಗೆ ಆಯ್ತು. ಗೆಲ್ತಾರೆ 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 ಅಂತ ಹೇಳ್ತಾ ಇದ್ರೆ ಅದೊಂದು ಸೈಕಾಲಜಿ ಇದೆಯಂತ ಥರ ಮ್ಯಾನಿಫೆಸ್ಟ್ ಅಂತೆಲ್ಲ ಮಾಡ್ತಾರೆ. ಇವಾಗ ನಾವು ಅನ್ಕೋತಾನೆ ಇದ್ರೆ ಆಗುತ್ತೆ ಅಂತ, ಹಂಗೆ ಆಗೋಯ್ತು ಸರ್. ಅದು RCB ಕಪ್ ನಮ್ದೆ ಸರ್. ಇವತ್ತೆಲ್ಲ ಫುಲ್ಲು ಮನೆಯಿಂದ ಹಿಡಿದು ಹೊರಗಡೆ ವಾತಾವರಣ ಎಲ್ಲ ನೋಡಿ ಸರ್ ನೀವು. ಎಲ್ಲೆಲ್ಲೋದ್ರೂ ಹಬ್ಬ ನಡೀತಾ ಇದೆ ಇವತ್ತು. ಎಲ್ಲ ಕಡೆ ಊಟ ತಿಂಡಿ ಸ್ವೀಟು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಮನೇಲೂ ಕೂಡ ಎಷ್ಟೊಂದು ಜನ, ನೀವು ಯೂಟ್ಯೂಬರ್ಸ್ ನೋಡಿದ್ರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ, ಎಲ್ಲರೂ ಸಿಹಿ ಮಾಡ್ಕೊಂಡು ತಿಂತಾ ಇರ್ತಾರೆ. 100% ಪಟಾಕಿ ಹೊಡೆದಿರೋದೆ ರಾತ್ರಿ ಅಲ್ಲ, ಇವತ್ತೆಲ್ಲ ಹೊಡಿತಾರೆ ಪಟಾಕಿ. ನಾನ್ ಪಟಾಕಿ ಹೊಡೆದಿಲ್ಲ. ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್. ಇದು ರೈಟ್ ನ್ಯೂಸ್.